ನನ್ನೆಲ್ಲ ಸ್ನೇಹಿತರಿಗೆ ತರಗತಿಗೆ ಸ್ವಾಗತ. ತರಗತಿ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಳ್ಳುತ್ತಾ ಇವತ್ತಿನ ಒಂದು ತರಗತಿಯನ್ನು ಪ್ರಾರಂಭ ಮಾಡೋಣ. ನಿನ್ನೆಯ ತರಗತಿಯಲ್ಲಿ ಗ್ರೀಕ್ ಮತ್ತು ರೋಮನ್ನರ ನಾಗರಿಕತೆ ಬಗ್ಗೆ ಚರ್ಚೆ ಮಾಡಿದ್ವಿ. ಇವತ್ತಿನ ತರಗತಿಯಲ್ಲಿ ಅಮೇರಿಕದ ನಾಗರಿಕತೆಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಈ ಅಮೇರಿಕದ ನಾಗರಿಕತೆಗಳಲ್ಲಿ ಮಾಯಾ, ಅಸ್ಟೆಕ್, ಇಂಕಾ ಇವುಗಳನ್ನು ಅಮೇರಿಕ ಖಂಡದ ಪ್ರಾಚೀನ ಕೊಲಂಬಿಯಾ ನಾಗರಿಕತೆಗಳಂತ ಕರಿತಾ ಹೋಗ್ತಾರೆ. ಅಂದ್ರೆ ಅಮೇರಿಕದ ನಾಗರಿಕತೆಗಳೊಳಗೆ ಮಾಯಾ, ಅಸ್ಟೆಕ್ ಮತ್ತು ಇಂಕಾ ಇವುಗಳನ್ನು ಏನಂತ ಕರಿತಾ ಹೋಗ್ತಾರಪ್ಪ ಅಂದ್ರೆ ಅಮೇರಿಕ ಖಂಡದ ಪ್ರಾಚೀನ ಕೊಲಂಬಿಯಾ ನಾಗರಿಕತೆಗಳು ಅಂತಂದು ಕಾಣ್ತಾ ಹೋಗ್ತೀವಿ. ಇವು ಅಮೇರಿಕಾದಲ್ಲಿನ ಇಂಡಿಯನ್ ಮೂಲ ನಿವಾಸಿಗಳ ಸಂಸ್ಕೃತಿಯನ್ನು ತಿಳಿಸ್ತಾ ಹೋಗ್ತೈತಿ. ಅಂದ್ರೆ ಈ ಒಂದು ಮಾಯಾ, ಅಸ್ಟೆಕ್, ಇಂಕಾ ನಾಗರಿಕತೆಗಳಲ್ಲಿ ಆ ಒಂದು ಅಮೇರಿಕಾದಲ್ಲಿನ ಇಂಡಿಯನ್ ಮೂಲ ನಿವಾಸಿಗಳ ಸಂಸ್ಕೃತಿಯನ್ನು ತಿಳಿಸ್ತಾ ಹೋಗ್ತೈತಿ. ಈ ಅಮೇರಿಕಾದಲ್ಲಿ ಕಾಣುವ ಪ್ರಾಚೀನ ಕೊಲಂಬಿಯಾ ನಾಗರಿಕತೆಗಳು ಹಳೆಯ ಜಗತ್ತಿನ ನಾಗರಿಕತೆಗಳಾದಂಥ ಈಜಿಪ್ಟ್, ಮೆಸೊಪೊಟೇಮಿಯಾ, ಚೀನಾದ ನಾಗರಿಕತೆಯಂತೆ ವಿಶಿಷ್ಟವಾಗಿರೋದನ್ನು ಕಾಣ್ತಾ ಹೋಗ್ತೀವಿ. ಈ ಒಂದು ನಾಗರಿಕತೆಗಳು ಯಾವ ರೀತಿ ತಮ್ಮ ಒಂದು ಸಂಸ್ಕೃತಿ ಯಾವ ರೀತಿ ಇತ್ತಪ್ಪ ಅಂದ್ರೆ ಜಗತ್ತಿನ ಹಳೆಯ ನಾಗರಿಕತೆಗಳನ್ನು ಕಾಣುವಂಥ ಈಜಿಪ್ಟ್, ಮೆಸೊಪೊಟೇಮಿಯಾ, ಚೀನಾ ನಾಗರಿಕತೆಗಳಂತೆ ವಿಶಿಷ್ಟವಾಗಿರೋದನ್ನು ಕಾಣ್ತಾ ಹೋಗ್ತೀವಿ. ಈ ಹೊಸ ಜಗತ್ತಿನ ನಾಗರಿಕತೆಗಳಲ್ಲಿಯೂ ಕೂಡ ಆ ಸಂಸ್ಥಾನಗಳು, ಸಾಮ್ರಾಜ್ಯಗಳು, ಅದ್ಭುತವಾದಂಥ ಸ್ಮಾರಕಗಳು, ನಗರಗಳು, ಕಲೆ, ಲೋಹ ತಂತ್ರಜ್ಞಾನ ಮತ್ತು ಬರವಣಿಗೆಯನ್ನು ಕಾಣ್ತಾ ಹೋಗ್ತೀವಿ. ಇಲ್ಲಿ ಮುಖ್ಯವಾಗಿ ಇಂಡಿಯನ್ ಮೂಲ ನಿವಾಸಿಗಳು ಅಂತಂದು ಈ ಒಂದು ಪದ ಬರ್ತಾ ಹೋಗ್ತದೆ. ಹಾಗಾದರೆ ಇಂಡಿಯನ್ ಮೂಲ ನಿವಾಸಿಗಳು ಅಂತ ಯಾಕೆ ಕರೀತಾರಪ್ಪ ಅಂದ್ರೆ ಈ ಮಧ್ಯಕಾಲೀನ ಒಂದು ಯುರೋಪಿಯನ್ ದೇಶಗಳು ಏನು ಮಾಡ್ತಾ ಹೋಗ್ತಾವಪ್ಪ ಅಂದ್ರೆ ಆ ಭಾರತಕ್ಕೆ ಒಂದು ಹೊಸ ಜಲಮಾರ್ಗವನ್ನು ಕಂಡುಹಿಡಿಯುವಂಥ ಸಂದರ್ಭದಲ್ಲಿ ಈ ಒಂದು ಹೊಸ ಭೂಖಂಡಗಳನ್ನು ಪತ್ತೆ ಮಾಡ್ತಾ ಹೋಗ್ತಾರೆ. ಈ ಹೊಸ ಭೂಖಂಡಗಳು ಪತ್ತೆ ಮಾಡಿದಂಥ ಸಂದರ್ಭದಲ್ಲಿ ಅಮೇರಿಕ ಮತ್ತು ಆಸ್ಟ್ರೇಲಿಯಾವನ್ನು ಏನಂತ ಕರಿತಾರಪ್ಪ ಅಂದ್ರೆ ಇದು ಭಾರತ ಅಂತಂದು ಭಾವಿಸಿ ಅಲ್ಲಿರುವಂಥ ಜನರನ್ನು ಏನಂತ ಕರಿತಾರಪ್ಪ ಅಂದ್ರೆ ಇಂಡಿಯನ್ನರು ಅಂತಂದು ಕರಿತಾ ಹೋಗ್ತಾರೆ. ಹೀಗಾಗಿ ಅಮೇರಿಕದ ಮೂಲ ನಿವಾಸಿಗಳು ಹಾಗೂ ಆಸ್ಟ್ರೇಲಿಯಾದ ಮೂಲ ನಿವಾಸಿಗಳು ಇಂಡಿಯನ್ನರೆಂದೇ ಕರೆಸ್ಕೊಳ್ತಾ ಹೋಗ್ತಾರೆ. ನಂತರದ ಒಂದು ಚರಿತ್ರೆಯಲ್ಲಿ ಪರಿಚಿತವಾದಂಥ ದೇಶಗಳಿಗೆ ಹಳೆಯ ಜಗತ್ತು ಹಾಗೂ ಹೊಸದಾಗಿ ಪತ್ತೆಯಾದ ಭೂಖಂಡಗಳಿಗೆ ಹೊಸ ಜಗತ್ತು ಅಂತ ಕರಿತಾ ಹೋಗ್ತಾರೆ. ಅಂದರೆ ಇಂಡಿಯನ್ ಮೂಲ ನಿವಾಸಿಗಳಂತ ಯಾಕೆ ಕರೀತಾರಪ್ಪ ಅಂದ್ರೆ ಆ ಮಧ್ಯಕಾಲೀನ ಯುರೋಪಿನ ದೇಶಗಳು ಭಾರತದ ಒಂದು ಹೊಸ ಜಲಮಾರ್ಗವನ್ನು ಕಂಡುಹಿಡಿಯುವಂಥ ಸಂದರ್ಭದಲ್ಲಿ ಈಗ ಕಂಡುಹಿಡಿದಂಥ ಅಮೇರಿಕ ಮತ್ತು ಆಸ್ಟ್ರೇಲಿಯಾವನ್ನು ಕಂಡುಹಿಡಿತಾರೆ. ಆ ಕಂಡುಹಿಡಿದಂಥ ಅಲ್ಲಿರುವಂಥ ಜನರನ್ನು ಏನಂತ ಇದು ಭಾರತ ಅಂತಂದು ಪರಿಗಣನೆ ಮಾಡಿ ಅಲ್ಲಿರುವಂಥ ಜನರನ್ನು ಇಂಡಿಯನ್ನರು ಅಂತಂದು ಕರಿತಾ ಹೋಗ್ತಾರೆ. ಹೀಗಾಗಿ ಇಂಡಿಯನ್ ಮೂಲ ನಿವಾಸಿಗಳಂತ ಪದಗಳು ಬರ್ತಾ ಹೋಗ್ತದೆ. ಆ ಮಾಯಾ, ಅಸ್ಟೆಕ್, ಇಂಕಾ ನಾಗರಿಕತೆಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಮೊದಲನೇದಾಗಿ ಮಾಯಾ ನಾಗರಿಕತೆ ಅಂದರೆ ಮಾಯಾ ನಾಗರಿಕತೆ ಮ್ಯಾಜಿಕಲ್ಲ ಅಥವಾ ಮಾಯವಾಗೋದಲ್ಲ, ಮಾಯಾ ನಾಗರಿಕತೆ. ಈ ಒಂದು ಮೆಕ್ಸಿಕೋದ ಯುಕಟೇನ್ ಪ್ರದೇಶದಲ್ಲಿನ ಅಮೇರಿಕದ ಒಂದು ಇಂಡಿಯನ್ ಮೂಲ ನಿವಾಸಿಗಳಿಗೆ ಮಾಯನ್ನರು ಅಂತಂದು ಕರಿತಾ ಹೋಗ್ತಾರೆ. ಯಾವ ಪ್ರದೇಶದಲ್ಲಿರುವಂಥ ಮೂಲ ನಿವಾಸಿಗಳೇ ಅಂದ್ರೆ ಯುಕಟೇನ್ ಪ್ರದೇಶದಲ್ಲಿರುವ ಅಂದರೆ ಮೆಕ್ಸಿಕೋದ ಯುಕಟೇನ್ ಪ್ರದೇಶದಲ್ಲಿರುವಂಥ ಅಮೇರಿಕದ ಇಂಡಿಯನ್ ಮೂಲ ನಿವಾಸಿಗಳಿಗೆ ಮಾಯನ್ನರು ಅಂತಂದು ಕರಿತಾ ಹೋಗ್ತಾರೆ. ಸಾಮಾನ್ಯವಾಗಿ ಇವರ ಒಂದು ಭಾಷೆಯನ್ನು ಈಗ ಏನಂತ ಕರಿತಪ್ಪ ಅಂದ್ರೆ ಯುಕಾಟೆಕ್ ಅಂತ ಕರಿತಾ ಹೋಗ್ತಾರೆ. ಇವರ ಒಂದು ಭಾಷೆಯನ್ನು ಏನಂತ ಕರಿತಾರಪ್ಪ ಅಂದ್ರೆ ಯುಕಾಟೆಕ್ ಅಂತಂದು ಕರಿತಾ ಹೋಗ್ತಾರೆ. ಈ ಒಂದು ಅಲ್ಲಿರುವಂಥ ಜನರು ಯಾವ ರೀತಿ ಇರ್ತಾರಪ್ಪ ಅಂದ್ರೆ ದೈಹಿಕವಾಗಿ ಮಾಯಾದ ಜನರು ಯಾವ ರೀತಿ ಇರ್ತಾರಪ್ಪ ಅಂದ್ರೆ ಗಿಡ್ಡರಾಗಿರ್ತಾರೆ, ಕಂದು ಬಣ್ಣ ಇರ್ತೈತಿ, ನೇರ ಕೂದಲನ್ನು ಒಳಗೊಂಡಿರ್ತಾರೆ ಹಾಗೂ ಬಹುತೇಕ ಗುಂಡನೆಯ ತಲೆಯನ್ನು ಹೊಂದಿರ್ತಾರೆ. ಅಂದ್ರೆ ಆ ಮಾಯಾದ ಜನ ಯಾವ ರೀತಿ ಇರ್ತಾರಪ್ಪ ಅಂದ್ರೆ ದೈಹಿಕವಾಗಿ ಗಿಡ್ಡರಾಗಿರ್ತಾರೆ, ಕಂದು ಬಣ್ಣ ಉಳ್ಳವರಾಗಿರ್ತಾರೆ, ನೇರ ಕೂದಲನ್ನು ಹೊಂದಿರ್ತಾರೆ, ಬಹುತೇಕ ಅಲ್ಲಿನ ಒಂದು ತಲೆ ಗುಂಡನೆಯ ತಲೆ ಆಗಿರೋದನ್ನು ಕಾಣ್ತಾ ಹೋಗ್ತೀವಿ. ಆ ಪ್ರಾಚೀನ ಅಮೇರಿಕದ ಇಂಡಿಯನ್ನರುಗಳಲ್ಲಿ ಅತ್ಯಂತ ಅಭಿವೃದ್ಧಿ ಹೊಂದಿದವರು ಯಾರಪ್ಪ ಅಂದ್ರೆ ಈ ಮಾಯಾಗಳು. ಅಂದ್ರೆ ಮಾಯಾ ಮತ್ತು ಅಸ್ಟೆಕ್, ಇಂಕಾ ಈ ಮೂರು ನಾಗರಿಕತೆಗಳಲ್ಲಿ ಅಭಿವೃದ್ಧಿ ಯಾರು ಹೊಂದಿತ್ತಪ್ಪ ಅಂದ್ರೆ ಆ ಮಾಯಾಗಳು ಅಂತ ಅನ್ನೋದನ್ನು ನಾವು ನೋಡ್ತಾ ಹೋಗ್ತೀವಿ. ಜೊತೆಗೆ ಅಲ್ಲಿ ಕಲ್ಲಿನಿಂದ ಕಟ್ಟಿದ ನಗರಗಳ ಅವಶೇಷಗಳು ಮೆಕ್ಸಿಕೋದ ಯುಕಟೇನ್, ಗ್ವಾಟೆಮಾಲಾ, ಹೊಂಡೂರಸ್ಗಳಲ್ಲಿ ದೊರೆತಾ ಹೋಗ್ತವೆ. ಅಂದ್ರೆ ಅವರು ಕಟ್ಟಿದಂಥ ಕಲ್ಲಿನಿಂದ ಕಟ್ಟಿದಂಥ ನಗರದ ಅವಶೇಷಗಳು ಎಲ್ಲಿ ಕಾಣ್ತಾ ಹೋಗ್ತಾವಪ್ಪ ಅಂದ್ರೆ ಆ ಮೆಕ್ಸಿಕೋದ ಯುಕಟೇನ್, ಗ್ವಾಟೆಮಾಲಾ, ಹೊಂಡೂರಸ್ಗಳಲ್ಲಿ ಕಾಣ್ತಾ ಹೋಗ್ತೀವಿ. ಇಲ್ಲಿನ ಒಂದು ನಾಗರಿಕತೆಯು ಸುಮಾರು
1700 ವರ್ಷಗಳ ಹಿಂದೆ ಪ್ರವರ್ಧಮಾನಕ್ಕೆ ಕರೆದುಕೊಳ್ತಾ ಹೋಗ್ತದೆ. ಅಂದ್ರೆ ಒಂದು ಕಂಡಂಥ ದೊರೆತಂಥ ಅವಶೇಷಗಳು ಎಷ್ಟು ವರ್ಷಗಳ ಹಿಂದೆ ಕರೆದುಕೊಳ್ತಪ್ಪ ಅಂದ್ರೆ 1700 ವರ್ಷಗಳ ಹಿಂದೆ ಪ್ರವರ್ಧಮಾನಕ್ಕೆ ತಗೊಂಡು ಬರ್ತಾ ಹೋಗ್ತೈತಿ. ಇವರ ಒಂದು ಮೊಟ್ಟ ಮೊದಲ ನಗರಗಳು ಸಾಮಾನ್ಯ ಶಕ 320 ಹೊತ್ತಿಗೆ ನಿರ್ಮಾಣವಾಗ್ತಾ ಹೋಗ್ತೈತಿ. ಅಂದ್ರೆ ಇವರ ಒಂದು ಮೊಟ್ಟ ಮೊದಲ ನಗರಗಳು ಸಾಮಾನ್ಯ ಶಕ 320 ಹೊತ್ತಿಗೆ ನಿರ್ಮಾಣ ಆಗ್ತೈತೆ. ಸಾಮಾನ್ಯ ಶಕ 1527ರಿಂದ 1546ರವರೆಗಿನ ಕೋರ್ಟೆಸ್ ನೇತೃತ್ವದಲ್ಲಿ ನಡೆದ ಸ್ಪೇನಿನವರ ಆಕ್ರಮಣದೊಂದಿಗೆ ಮಾಯಾ ಸಂಸ್ಕೃತಿಯು ಅಧಃಪತನವನ್ನು ಕಾಣ್ತಾ ಹೋಗ್ತದೆ. ಅಂದರೆ ನಶಿಸಿ ಹೋಗೋದನ್ನು ಕಾಣ್ತಾ ಹೋಗ್ತೀವಿ. ಯಾರಪ್ಪ ಅಂದರೆ ಕೋರ್ಟೆಸ್ ನೇತೃತ್ವದಲ್ಲಿ ನಡೆದಂಥ ಸ್ಪೇನಿನ ಒಂದು ಆಕ್ರಮಣ, ಆ ಮಾಯಾದ ಸಂಸ್ಕೃತಿ ನಶಿಸಿ ಹೋಗೋದನ್ನು ಕಾಣ್ತಾ ಹೋಗ್ತೀವಿ. ಈ ದಮನಗಳ ನಡುವೆಯೂ ಒಂದು ಬದುಕಿ ಉಳಿದ ಮಾಯಾ ಇಂಡಿಯನ್ನರು ಯುಕಾಟೇನಿನ ಉತ್ತರದ ವಲಯ ಗ್ವಾಟೆಮಾಲಾದಲ್ಲಿ ಇವತ್ತಿಗೂ ಇದ್ದಾರೆ. ಅಂದ್ರೆ ಆ ಒಂದು ಯುದ್ಧದ ಒಂದು ಸಂದರ್ಭದಲ್ಲಿ ಆ ಒಂದು ನಡೆದಂಥ ದಮನಗಳೇ ಉಳಿದಂಥ ಜನರು ಎಲ್ಲಿ ಕಾಣ್ತಾ ಹೋಗ್ತಾರಪ್ಪ ಅಂದ್ರೆ ಆ ಯುಕಾಟೇನಿನ ಉತ್ತರ ವಲಯದಲ್ಲಿ ಮತ್ತು ಗ್ವಾಟೆಮಾಲಾದಲ್ಲಿ ಇವತ್ತಿಗೂ ಇರೋದನ್ನು ಕಾಣ್ತಾ ಹೋಗ್ತೀವಿ. ಇದು ಮಾಯಾ ನಾಗರಿಕತೆಯ ಬಗ್ಗೆ ಮಾಹಿತಿ ಆಗ್ತದೆ. ಮುಂದೆ ಬರೋದು ಅಸ್ಟೆಕ್. ಅಂದ್ರೆ ಆ ಮೆಕ್ಸಿಕೋದಲ್ಲಿನ ಟೆಕ್ಸಾಕೋಕೋ ಎಂಬುದು ಒಂದು ಸರೋವರ. ಅಂದರೆ ಆ ಮೆಕ್ಸಿಕೋದಲ್ಲಿನ ಒಂದು ಟೆಕ್ಸಾಕೋಕೋ ಎಂಬುದು ಒಂದು ಸರೋವರ ಇರ್ತೈತಿ. ಆ ಸರೋವರದ ದ್ವೀಪವೊಂದರದ ಮೇಲೆ ಅಸ್ಟೆಕರು ಏನು ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ತಮ್ಮ ಒಂದು ನಗರವನ್ನು ಕಟ್ಟಿಕೊಂಡಿರ್ತಾರೆ. ಇವರ ಕುಲದ ಹಿರಿಯರಲ್ಲಿ ಒಬ್ಬನಾದ ಟೆನೋಚನ ಹೆಸರಿನ ಹಿನ್ನೆಲೆಯಲ್ಲಿ ಅಸ್ಟೆಕರನ್ನು ಟಿನೋಚರ್ ಎಂದು ಕರಿತಾ ಹೋಗ್ತಾರೆ. ಅಂದ್ರೆ ಇವರು ಎಲ್ಲಿ ವಾಸ ಮಾಡ್ತಾ ಇರ್ತಾರಪ್ಪ ಅಂದರೆ ಮೆಕ್ಸಿಕೋದ ಒಂದು ಟೆಕ್ಸಾಕೋಕೋ ಎಂದ ಸರೋವರ ಇರ್ತೈತಿ. ಆ ಸರೋವರ ಒಂದು ದ್ವೀಪದಲ್ಲಿ ಇವರೊಂದು ಅಸ್ಟೆಕರ್ ತಮ್ಮ ಒಂದು ನಗರವನ್ನು ನಿರ್ಮಾಣ ಮಾಡ್ಕೊಂಡಿರ್ತಾರೆ. ಆ ಒಂದು ಕುಲದ ಹಿರಿಯರಲ್ಲಿ ಒಬ್ಬನಾದಂಥ ಟಿನೋಚನ ಒಂದು ಹೆಸರಿನಲ್ಲಿ ಈ ಒಂದು ಅಸ್ಟೆಕರ್ನ ಏನಂತ ಕರೀತಾರಪ್ಪ ಅಂದರೆ ಟಿನೋಚರು ಅಂತಂದು ಕರಿತಾ ಹೋಗ್ತಾರೆ. ಇವರು ನಿರ್ಮಿಸಿಕೊಂಡ ನಗರವನ್ನು ಟಿನೋಸ್ಟಿಟಾನ್ ಅಂತ ಕರಿತಾ ಹೋಗ್ತಾರೆ. ಅಂದ್ರೆ ನೀರಿನಿಂದ ಉದಯಿಸುವ ಕಲ್ಲು ಅಂತಂದು ಅರ್ಥ. ಟಿನೋಸ್ಟಿಟಾನ್ ಅಂತ ಕರಿತಾ ಹೋಗ್ತಾರೆ. ಅಂದರೆ ಅದರ ಅರ್ಥ ಏನಪ್ಪ ಅಂದ್ರೆ ನೀರಿನಿಂದ ಉದಯಿಸುವ ಕಲ್ಲು ಅಂತಂದು ಕರಿತಾ ಹೋಗ್ತಾರೆ. ಇವರ ನಗರವನ್ನು ಏನಂತ ಕರಿತಾರಪ್ಪ ಅಂದ್ರೆ ಮೆಕ್ಸಿಕಾ ಅಂತ ಕರಿತಾ ಹೋಗ್ತಾರೆ. ಇವರ ನಗರವನ್ನು ಏನಂತ ಕರೀತಾರಪ್ಪ ಅಂದ್ರೆ ಮೆಕ್ಸಿಕಾ ನಗರ ಅಂತಂದು ಕರಿತಾ ಹೋಗ್ತಾರೆ. ಅಲ್ಲಿನ ಜನರನ್ನು ಅದೇ ಹೆಸರಿನಿಂದ ಕರಿತಾ ಹೋಗ್ತಾರೆ. ಯಾವ ರೀತಿಯಪ್ಪ ಅಂದರೆ ಮೆಕ್ಸಿಕಾ ಜನ ಅಂತಂದು ಕರಿತಾ ಹೋಗ್ತಾರೆ. ಇವರ ಭಾಷೆ ಯಾವುದಪ್ಪ ಅಂದ್ರೆ ನಹುವಾ. ಅಂದ್ರೆ ಇವರ ಭಾಷೆ ಯಾವುದಪ್ಪ ಅಂದ್ರೆ ನಹುವಾ. ಅಂದ್ರೆ ಈ ಒಂದು ನಹುವಾ ಭಾಷೆ ಎಲ್ಲಿ ಈ ಒಂದು ಉತ್ತರ ದ್ರಾವಿಡ ಭಾಷೆಗಳಿಗೆ ಕಾಣ್ತಾ ಹೋಗ್ತೇವೆ. ಅಂದ್ರೆ ಆ ಉತ್ತರ ಹೆಂಗೆ ನಮ್ಮ ಒಂದು ದಕ್ಷಿಣ ದ್ರಾವಿಡ ಭಾಷೆಗಳು ಕಾಣ್ತಾ ಹೋಗ್ತೀವಿ, ಅದೇ ರೀತಿ ಉತ್ತರ ದ್ರಾವಿಡ ಭಾಷೆ ಅಂತಂದು ಕಾಣ್ತಾ ಹೋಗ್ತೀವಿ. ಈ ನಹುವನ್ನು ಕ್ಷಮೆರಲ್ಲಿ ಆ ಪ್ರಾವು ಅಂತ ಬರ್ತೈತಿ. ಅದೇ ರೀತಿ ಒಂದು ಪ್ರಾಸ ಪದ ಕಾಣ್ತಾ ಕ್ಷಮೆರಲ್ಲಿ. ಇವರ ಭಾಷೆ ಯಾವುದಪ್ಪ ಅಂದ್ರೆ ನಹುವ ಅಂತ ಕರಿತಾ ಹೋಗ್ತೀವಿ. ಇವರ ಜನರನ್ನು ಏನಂತ ಕರಿತಾರಪ್ಪ ಅಂದ್ರೆ ಮೆಕ್ಸಿಕೋ ಅಂತಂದು ಜನರನ್ನು ಕರಿತಾ ಹೋಗ್ತೀವಿ. ಆ ಮೆಕ್ಸಿಕೋದಲ್ಲಿ ನಹುವ ಭಾಷೆಯನ್ನು ಮಾತಾಡೋದನ್ನು ಕಾಣ್ತಾ ಹೋಗ್ತೀವಿ. ಅಸ್ಟೆಕ್ ಎಂಬುದು ಟೆಕ್ಸಾಕೋಕೋ ಎಂಬ ಸರೋವರ ನೋಡ್ತಾ ಹೋಗ್ತೀವಿ. ಆ ಸರೋವರದಲ್ಲಿ ದ್ವೀಪದಲ್ಲಿರುವಂಥ ಅಸ್ಟೆಕ್ ನಗರವನ್ನು ಕಾಣ್ತಾ ಹೋಗ್ತೀವಿ. ಆ ಒಂದು ಕುಲದಲ್ಲಿ ಹಿರಿಯರಲ್ಲಿ ಇರುವಂಥ ಟಿನೋಜನ ಹೆಸರಲ್ಲಿ ಅವ್ರನ್ನ ಏನಂತ ಕರಿತಪ್ಪ ಟಿನೋಜರ ಅಂತಂದು ಕರಿತಾ ಹೋಗ್ತಾರೆ. ಇವರನ್ನಿರೋ ಒಂದು ನಗರವನ್ನು ನಿರ್ಮಾಣ ಮಾಡ್ತಾ ಹೋಗ್ತಾರೆ. ಟಿನೋಸ್ಟಿಟ್ಲಾನ್ ಅಂತ ಕರಿತಾ ಹೋಗ್ತಾರೆ. ಅದರ ಅರ್ಥ ಏನಪ್ಪ ಅಂದ್ರೆ ನೀರಿನಿಂದ ಉದಯಿಸುವ ಕಲ್ಲು ಅಂತ ಹೇಳ್ತಾ ಹೋಗ್ತೀವಿ. ಇವರ ನಗರವನ್ನು ಏನಂತ ಕರಿತಾವಪ್ಪ ಮೆಕ್ಸಿಕೋ. ಅಲ್ಲಿರುವಂಥ ಜನರನ್ನು ಏನಂತ ಕರಿತಾರಪ್ಪ ಅಂದ್ರೆ ಮೆಕ್ಸಿಕೋ. ಅವರ ಭಾಷೆ ಯಾವುದಪ್ಪ ಅಂದ್ರೆ ನಹುವಾ. ಆ ನಹುವಾ ಭಾಷೆ ಇವತ್ತಿಗೂ ಸತಿಗೂ ಮಾತನಾಡುವಂಥ ಜನರಿರೋದನ್ನು ಕಾಣ್ತಾ ಹೋಗ್ತೀವಿ. ಇದಿಷ್ಟೇನಪ್ಪ ಅಂದ್ರೆ ಅಸ್ಟೆಕ್ ನಾಗರಿಕತೆಯ ಬಗ್ಗೆ ಮಾಹಿತಿ ಆಗ್ತದೆ. ಮತ್ತು ಮುಂದುವರಿದು ಕ್ಷಮೆಯಲ್ಲಿ ಪೆರೋ. ಆ ಪೆರೋವಿನ ಇಂಕಾಗಳನ್ನು ಬಿಟ್ಟರೆ ಹೊಸ ಜಗತ್ತಿನಲ್ಲಿ ಅಸ್ಟೆಕರ ಅಷ್ಟು ವ್ಯಾಪಕ ಸಾಮ್ರಾಜ್ಯವನ್ನು ಮತ್ತಾರು ನೋಡೋದಲ್ಲ. ಅಂದ್ರೆ ಆ ಪೆರೋವಿನ ಮತ್ತು ಇಂಕಾಗಳನ್ನು ಬಿಟ್ಟರಪ್ಪ ಅಂದ್ರೆ ಆ ಹೊಸ ಜಗತ್ತಿನೊಳಗೆ ಅಸ್ಟೆಕರಷ್ಟು ವ್ಯಾಪಕ ಸಾಮ್ರಾಜ್ಯವನ್ನು ಮತ್ತಾರು ಹೊಂದಿರಲ್ಲ ಅಂತ ಹೇಳ್ತಾ ಹೋಗ್ತಾರೆ. ಒಂದೇ ಶತಮಾನದಲ್ಲಿ ಸಾಮ್ರಾಜ್ಯವೊಂದನ್ನು ಕಟ್ಟಿ ಆಳಿದ ಸಣ್ಣ ಅಲೆಮಾರಿ ಜನವೊಂದರ ಅದ್ಭುತ ಚರಿತ್ರೆ ಇದೆ. ಅಂದ್ರೆ ಒಂದೇ ಶತಮಾನದೊಳಗೆ ಸಮೃದ್ಧವಾದಂಥ ಸಾಮ್ರಾಜ್ಯವನ್ನು ಕಟ್ಟಿ ಆಳಿದಂಥ ಸಣ್ಣ ಅಲೆಮಾರಿ ಜನಾಂಗ ಅದ್ಭುತ ಚರಿತ್ರೆಯನ್ನು ಕಾಣ್ತಾ ಹೋಗ್ತೀವಿ. ಅಷ್ಟೇ ಶೀಘ್ರದಲ್ಲಿ ಅವನತಿ ಆಗ್ತದೆ. ಅಂದ್ರೆ ಒಂದೇ ಶತಮಾನದಲ್ಲಿ ಕಟ್ಟಿದಂಥ ಸಾಮ್ರಾಜ್ಯ ಅಷ್ಟೇ ಶೀಘ್ರದಲ್ಲಿ ಅವನತಿ ಆಗ್ತಾ ಹೋಗ್ತೈತಿ. ಅವರ ಈ ಕ್ಷಿಪ್ರ ಬೆಳವಣಿಗೆ ಅವನತಿಯ ಕಥೆ ಅವರ ಮೌಖಿಕ ಪರಂಪರೆಯಲ್ಲಿ ಉತ್ಖನನಗಳಲ್ಲಿ ವ್ಯಕ್ತವಾಗ್ತದೆ. ಅಂದ್ರೆ ಯಾವುದರ ಆಧಾರದ ಮೇಲೆ ಹೇಳ್ತಾ ಹೋಗ್ತಾರಪ್ಪ ಅಂದ್ರೆ
ಅವರ ಒಂದು ಕ್ಷಿಪ್ರ ಏಳಿಗೆ, ಅವರ ದಿಢೀರನೇ ಒಂದು ಅಭಿವೃದ್ಧಿ ಮತ್ತು ದಿಢೀರನೇ ಅವನತಿ ಯಾವ ರೀತಿ ಆಧಾರದ ಮೇಲೆ ಅವರ ಒಂದು ಮೌಖಿಕ ಪರಂಪರೆಯಲ್ಲಿ ಮತ್ತು ಉತ್ಖನನದಲ್ಲಿ ವ್ಯಕ್ತವಾಗಿರೋದನ್ನು ಕಾಣ್ತಾ ಹೋಗ್ತೀವಿ. ಮತ್ತು ಮೌಖಿಕ ಪರಂಪರೆಯನ್ನು ಸ್ಪೇನಿಷ್ ಚರಿತ್ರೆಗಾರರು ಹಾಗೂ ಸಮಾಜ ವಿಜ್ಞಾನಿಗಳು ಭಾಷಾಂತರ ಮಾಡ್ತಾ ಹೋಗ್ತಾರೆ. ಅಂದ್ರೆ ಅಲ್ಲಿನ ಒಂದು ಮೌಖಿಕ ಪರಂಪರೆಯನ್ನು ಏನು ಮಾಡ್ತಾ ಹೋಗ್ತಾರಪ್ಪ, ಆ ಸ್ಪೇನಿಷಿನ ಚರಿತ್ರೆಗಾರ ಆಗಿರ್ಬೋದು, ಆ ಸಮಾಜ ವಿಜ್ಞಾನಿಗಳು ಏನು ಮಾಡ್ತಾ ಹೋಗ್ತಾರೆ, ಭಾಷಾಂತರ ಮಾಡ್ತಾ ಹೋಗ್ತಾರೆ. ಇವುಗಳನ್ನು ಏನಂತ ಕರಿತಾರಪ್ಪ ಅಂದ್ರೆ ಇಂಡಿಯನ್ ಕೊಡಾಸೈಸ್ ಅಂತಂದು ಕರಿತಾ ಹೋಗ್ತಾರೆ. ಏನಂತ ಕರಿತಾರಪ್ಪ ಅಂದ್ರೆ ಇಂಡಿಯನ್ ಕೊಡಾಸೈಸ್. ಅಂದ್ರೆ ಆ ಮೌಖಿಕ ಪರಂಪರೆಯನ್ನು ಸ್ಪೇನಿಷ್ ಚರಿತ್ರೆಗಾರರು ಹಾಗೂ ಸಮಾಜ ವಿಜ್ಞಾನಿಗಳು ಭಾಷಾಂತರ ಮಾಡ್ತಾ ಹೋಗ್ತಾರೆ. ಇವುಗಳನ್ನು ಏನಂತ ಕರಿತಾರಪ್ಪ, ಇಂಡಿಯನ್ ಕೊಡಾಸೈಸ್ ಅಂತಂದು ಕರಿತಾ ಹೋಗ್ತಾರೆ. ಜೊತೆಗೆ ಆ ಸ್ಪೇನಿಷ್ ಸೈನ್ಯವು ಮೆಕ್ಸಿಕೋದ ಕಣಿವೆಗಳಿಗೆ ಸಾಮಾನ್ಯ ಶಕ 1519 ಪ್ರವೇಶಿಸಿದಾಗ ಸರೋವರ ಒಂದರ ದ್ವೀಪದಲ್ಲಿನ ಸುಂದರ ನಗರವೊಂದು ಅವ್ರಿಗೆ ಕಣ್ಣಿಗೆ ಬೀಳ್ತಾ ಹೋಗ್ತೈತಿ. ಅಂದ್ರೆ ಆ ಸ್ಪೇನಿಷ್ ಸೈನ್ಯ ಏನು ಮಾಡ್ತಾ ಹೋಗ್ತೀವಿ, ಆ ಮೆಕ್ಸಿಕೋದ ಕಣಿವೆಗಳಿಗೆ ಸಾಮಾನ್ಯ ಶಕ 1519 ಹೊರಟಂಥ ಸಂದರ್ಭದಲ್ಲಿ ಆ ಸರೋವರದಲ್ಲಿನ ದ್ವೀಪದಲ್ಲಿನ ಸುಂದರವಾದಂಥ ನಗರ ಒಂದು ಕಣ್ಣಿಗೆ ಕಾಣ್ತಾ ಹೋಗ್ತೈತಿ. ಆ ನಗರವೇ ಅಸ್ಟೆಕರ ರಾಜಧಾನಿ ಆಗಿತ್ತು. ಅಂದ್ರೆ ಟಿನೋಸ್ಟಿಸ್ಟಾನ್ ಅಂತ ಕರಿತಾ ಹೋಗ್ತೀವಲ್ಲ, ಆ ಅಸ್ಟೆಕರ ರಾಜಧಾನಿ ಆಗ್ತಾ ಹೋಗ್ತದೆ. ಆ ಅಧಿಕಾರ ಹಾಗೂ ಸಂಪತ್ತಿನ ದೂತಕವಾಗಿ ಈ ಸುಂದರ ನಗರ ಬರೋಬ್ಬರಿ ಬೆಳೆದತ್ತು. ಜೊತೆಗೆ ಆ ಸ್ಪೇನ್ನವರು ಆ ನಗರಕ್ಕೆ ಕಾಲಿಟ್ಟಾಗ ಅವರಿಗೆ 3 ವಿಶಾಲವಾದಂಥ ದಾರಿಗಳು ಕಾಣ್ತಾ ಹೋಗ್ತವೆ. ಒಂದನೇ ದಾರಿ ಅರಮನೆಗೆ ಹೋಗುವಂಥ ಮಾರ್ಗ, ಎರಡನೇದು ಅಲಂಕೃತ ದೇವಾಲಯಕ್ಕೆ ಹೋಗುವಂಥ ಮಾರ್ಗ, ಮೂರನೇದು ಪಿರಮಿಡ್ಗಳಿಗೆ ಹೋಗುವಂಥ ಮಾರ್ಗವಾಗಿತ್ತು. ಇವೆಲ್ಲರವು ಸ್ಪೇನಿನ ಒಂದು ಆಕ್ರಮಣಕ್ಕೆ ಗುರಿ ಆಗ್ತದೆ. ಅಂದರೆ ಸ್ಪೇನಿನ ಒಂದು ಸೈನ್ಯವು ಈ ಒಂದು ಟಿನೋಸ್ಟಿಸ್ಟ್ಲಾನ್ ಅಂತ ಒಂದು ನಗರದ ಆ ಒಂದು ನಗರಕ್ಕೆ ಆ ಕಣ್ಣಿಗೆ ಕುರಿ ಬೀಳೋದಂಗೆ ಕಾಣ್ತಾ ಹೋಗ್ತೀವಿ. ಆ ಒಂದು ನಗರಕ್ಕೆ ಬಂದಂಥ ಸಂದರ್ಭದಲ್ಲಿ ಅವ್ರಿಗೆ 3 ದಾರಿಗಳು ಕಾಣ್ತವೆ. ಒಂದು ಅರಮನೆಗೆ ಹೋಗೋದು, ಒಂದು ದೇವಾಲಯಕ್ಕೆ ಹೋಗೋದು, ಒಂದು ಪಿರಮಿಡ್ಗಳು ಹೋಗೋದು. ಈ ರೀತಿಯಾದಂಥ ಒಂದು ನಗರ ಆ ಒಂದು ಸ್ಪೇನಿನ ಆಕ್ರಮಣಕ್ಕೆ ಗುರಿಯಾಗೋದನ್ನು ನಾವು ನೋಡ್ತಾ ಹೋಗ್ತೀವಿ. ಇದು ಏನಪ್ಪ ಅಂದ್ರೆ ಅಸ್ಟೆಕರ ಒಂದು ನಾಗರಿಕತೆಯ ಬಗ್ಗೆ ನೋಡ್ತಾ ಹೋಗ್ತೀವಿ. ಮುಂದುವರೆದು ಇಂಕಾಗಳ ಒಂದು ನಾಗರಿಕತೆಯ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. 15 ಮತ್ತು 16ನೇ ಶತಮಾನಗಳಲ್ಲಿ ಏಳಿಗೆಯನ್ನು ಕಂಡಂಥ ಇಂಕಾ ಸಾಮ್ರಾಜ್ಯ ವ್ಯಾಪ್ತಿ ಎಲ್ಲಿ ಮಟ್ಟ ನೋಡ್ತಾ ಹೋಗ್ತಾವಪ್ಪ ಅಂದ್ರೆ ಪೆರು, ಇಕ್ವೆಡಾರ್, ಚಿಲಿ, ಅರ್ಜೆಂಟೀನಾ ಭಾಗಗಳಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಈ 15 ಮತ್ತು 16ನೇ ಶತಮಾನದಲ್ಲಿ ಏಳಿಗೆಯನ್ನು ಕಂಡಂಥ ಸಾಮ್ರಾಜ್ಯ ಯಾವುದಪ್ಪ ಅಂದ್ರೆ ಇಂಕಾ ಸಾಮ್ರಾಜ್ಯ. ಆ ಇಂಕಾ ಸಾಮ್ರಾಜ್ಯದ ವ್ಯಾಪ್ತಿ ಎಲ್ಲಿ ಮಟ್ಟಿಗೆ ಹರಡಿತ್ತು ಅಂದಪ್ಪ ಅಂದ್ರೆ ಪೆರು, ಇಕ್ವೆಡಾರ್, ಚಿಲಿ, ಅರ್ಜೆಂಟೀನಾ ಭಾಗಗಳಿಗೂ ಹರಡಿರೋದನ್ನು ಕಾಣ್ತಾ ಹೋಗ್ತೀವಿ. ಈ ಇಂಕಾಗಳ ಪ್ರತಿಭೆಯನ್ನು ಅವರ ಕಲಾಸಕ್ತಿಗಿಂತಲೂ ಅವರ ಸಂಘಟನಾ ಸಾಮರ್ಥ್ಯದಲ್ಲಿ ಕಾಣಲು ಸಾಧ್ಯ. ಅಂದ್ರೆ ಅವರ ಒಂದು ಪ್ರತಿಭೆ ಯಾವುದರಲ್ಲಿ ನೋಡ್ತಾ ಹೋಗ್ತಪ್ಪ ಅಂದ್ರೆ ಆ ಕಲಾಸಕ್ತಿಗಿಂತ ಅಂದ್ರೆ ಆ ಕಲೆಗಳಕ್ಕಿಂತ ಆ ಸಂಘಟನಾ ಸಾಮರ್ಥ್ಯ ಅಂದರೆ ಗುಂಪುಗಾರಿಕೆಯ ಸಾಮರ್ಥ್ಯದಲ್ಲಿ ಕಾಣ್ತಾ ಹೋಗ್ತೀವಿ. ಆ ಟಿಟಿಕಾ ಸರೋವರದ ದ್ವೀಪವೊಂದರಲ್ಲಿರುವ ಮೇಲಿನ ಅರಮನೆ, ಆ ಚಂದ್ರನ ದೇವಾಲಯ ಇಂಕಾ ಜನರು ನಿರ್ಮಿಸಿದ 2 ಪ್ರಸಿದ್ಧ ಕಟ್ಟಡಗಳು. ಅಂದ್ರೆ ಆ ಇಂಕಾಗಳು ನಿರ್ಮಿಸಿದ 2 ಪ್ರಸಿದ್ಧ ಕಟ್ಟಡಗಳು ಯಾವುದಪ್ಪ ಅಂದ್ರೆ ಆ ಟಿಟಿಕಾ ಸರೋವರದ ದ್ವೀಪವೊಂದರಲ್ಲಿ ಯಾವುದಪ್ಪ ಅಂದ್ರೆ ಒಂದು ಅರಮನೆ, ಒಂದು ಚಂದ್ರನ ದೇವಾಲಯ. ಇವೆರಡೂ ಅವರು ನಿರ್ಮಿಸಿದಂಥ ಪ್ರಸಿದ್ಧ ಕಟ್ಟಡಗಳನ್ನು ನಾವು ನೋಡ್ತಾ ಹೋಗ್ತೀವಿ. ಜೊತೆಗೆ ಆ ಮಡಿಕೆ, ಬಟ್ಟೆ, ಲೋಹದ ಕೆಲಸದಲ್ಲಿ ಇವರು ಹೊಸ ವಿಧಾನಗಳನ್ನು ಅನುಸರಿಸ್ತಾ ಹೋಗ್ತಾರೆ. ಜೊತೆಗೆ ಚಿನ್ನದ ಆಭರಣದ ಕೆಲಸವು ಉತ್ತರ ಪೆರುವಿನ ಭಾಗಗಳಲ್ಲಿ ಹೆಚ್ಚು ಅಭಿವೃದ್ಧಿಯನ್ನು ಕಾಣ್ತಾ ಹೋಗ್ತೀವಿ. ಉತ್ತರ ಪೆರುವಿನ ಭಾಗಗಳಲ್ಲಿ ಆ ಚಿನ್ನದ ಆಭರಣದ ಕೆಲಸವನ್ನು ನೋಡ್ತಾ ಹೋಗ್ತೀವಿ. ಎದೆಯ ಕವಚಗಳು, ಆ ದೇವಾಲಯದಲ್ಲಿನ ಸೂರ್ಯನ ಚಿತ್ರ, ಅರಮನೆಯ ಬಂಗಾರದ ಆಭರಣಗಳು ಮುಂತಾದವು ಚಿನ್ನದ ಆಭರಣಗಳ ವಿನ್ಯಾಸವನ್ನು ಸೃಷ್ಟಿಸುವುದರಲ್ಲಿ ಇವರು ಹೊಂದಿದ್ದ ಕಲಾತ್ಮಕತೆಗೆ ಸಾಕ್ಷಿಯಾಗಿದೆ. ಇವರ ಒಂದು ಮುಖ್ಯ ಅಂಶ ಏನಪ್ಪ ಅಂದ್ರೆ ಆ ಚಿನ್ನದ ಆಭರಣಗಳ ವಿನ್ಯಾಸವನ್ನು ಸೃಷ್ಟಿಸುವ ಇವರ ಒಂದು ವಿಶೇಷವಾದಂಥದ್ದನ್ನು ಕಾಣ್ತಾ ಹೋಗ್ತೀವಿ. ಜೊತೆಗೆ ಆ ಇಂಕಾಗಳ ಬಹುಮುಖ್ಯ ಆರಾಧ್ಯ ದೈವ ಯಾರಪ್ಪ ಅಂದ್ರೆ ಸೂರ್ಯದೇವನನ್ನು ಕಾಣ್ತಾ ಹೋಗ್ತೀವಿ. ಅಂದ್ರೆ ಆ ಒಂದು ಇಂಕಾಗಳ ಆರಾಧ್ಯ ದೈವ ಯಾರಪ್ಪ ಅಂದ್ರೆ ಸೂರ್ಯದೇವನನ್ನು ಕಾಣ್ತಾ ಹೋಗ್ತೀವಿ. ವೀರಕೋಚನೆಂಬ ದೇವರು ಸೃಷ್ಟಿಗೆ ಕಾರಣನಾದನು ಎಂದು ನಂಬಿದ್ರು. ಅಂದ್ರೆ ಆ ವೀರಕೋಚನೆಂಬ ದೇವರು ಇಡೀ ಸೃಷ್ಟಿಗೆ ಕಾರಣನೆಂದು
ಆಗಿರೋದನ್ನು ಇವರು ನಂಬಿರ್ತಾರೆ. ಜೊತೆಗೆ ಆ ಸೂರ್ಯದೇವನು ವೀರಕೋಚ ಮತ್ತು ಜನಗಳ ನಡುವಿನ ಸಂಪರ್ಕವಾಗಿರೋದನ್ನು ಇವರ ನಂಬಿಕೆ ಆಗಿರ್ತೈತಿ. ಅಂದರೆ ಆ ಸೂರ್ಯದೇವನು ವೀರಕೋಚ ಈ ಜನಗಳ ನಡುವಿನ ಸಂಪರ್ಕವಾಗಿರೋದನ್ನು ಕಾಣ್ತಾ ಹೋಗೋದನ್ನು ಅವರು ಬಲವಾದಂಥ ನಂಬಿಕೆಯನ್ನು ಕಾಣ್ತಾ ಹೋಗ್ತಾರೆ. ಈ ಕಾರಣಕ್ಕಾಗಿ ಎಲ್ಲ ಇಂಕಾ ಕೇಂದ್ರಗಳಲ್ಲೂ ಒಂದು ಸೂರ್ಯ ದೇವಾಲಯವನ್ನು ಕಾಣ್ತಾ ಹೋಗ್ತೀವಿ. ಆ ಪ್ರಕೃತಿಯ ವಿಸ್ಮಯಗಳಾದಂಥ ಚಂದ್ರ, ತಾರೆ, ಮಿಂಚು ಹಾಗೂ ಮತ್ತಿತರ ಅಂಶಗಳಿಗೆ ಅವರು ಆರಾಧಿಸ್ತರು. ಅಂದರೆ ಒಟ್ಟಾರೆ ಹೇಳೋದಾದರೆ ಏನಪ್ಪ ಅಂದ್ರೆ ಈ ಇಂಕಾ ಜನರು ಆ ಪ್ರಕೃತಿಯ ಒಂದು ಆರಾಧಕರಾಗಿರೋದನ್ನು ಕಾಣ್ತಾ ಹೋಗ್ತೇವೆ. ಇಂಕಾ ಜನರು ಮುಖ್ಯವಾಗಿ ಪ್ರಕೃತಿಯ ಆರಾಧಕರಾಗಿರ್ತಾರೆ. ಮುಖ್ಯವಾಗಿ ಆ ಸೂರ್ಯದೇವನದ ಆರಾಧನೆ ಮಾಡೋದನ್ನು ಕಾಣ್ತಾ ಹೋಗ್ತೇವೆ. ಜೊತೆಗೆ ಇದಿಷ್ಟೇನಪ್ಪ ಅಂದ್ರೆ ಆ ಒಂದು ಅಮೇರಿಕದ ನಾಗರಿಕತೆಯ ಬಗ್ಗೆ ತಿಳ್ಕೊಳ್ತಾ ಹೋದ್ವಿ. ಈ ಒಂದು ಪಾಠದ ಕೊನೆಯಲ್ಲಿರುವಂಥ ಪ್ರಶ್ನೆಗಳಿಗೆ ಉತ್ತರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಹೋಗೋಣ. ಈ ಒಂದು ವಿಡಿಯೋ ಪೋಸ್ ಮಾಡಿ ಈ ಒಂದು ಪ್ರಶ್ನೆಗಳಿಗೆ ಉತ್ತರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಹೋಗೋಣ. ಈಜಿಪ್ಟಿನ ನಾಗರಿಕತೆಯ ಕಾಲದ ಬರವಣಿಗೆಯನ್ನು ಏನಂತ ಕರಿತಿದ್ದಪ್ಪ ಅಂದ್ರೆ ಹೈರೋಗ್ಲಿಫಿಕ್ಸ್ ಅಂತಂದು ಕರಿತಾ ಹೋಗ್ತಿದ್ರು. ಈಜಿಪ್ಟಿನ ಆಳಿದ ರಾಜರುಗಳನ್ನು ಏನಂತ ಕರಿತಿದ್ದಪ್ಪ ಅಂದ್ರೆ ಪ್ಯಾರೋಗಳು ಅಂತಂದು ಕರಿತಾ ಹೋಗ್ತಿದ್ರು. ಗ್ರೀಕರು ಮೆಸೊಪೊಟೇಮಿಯಾನ ಏನಂತ ಕರಿತಿದ್ರಪ್ಪ ಅಂದ್ರೆ ನದಿಗಳ ನಡುವಿನ ನಾಡು, ಅಂದರೆ 2 ನದಿಗಳ ನಡುವಿನ ನಾಡು ಅಂತ ಕರಿತಾ ಹೋಗ್ತಿದ್ರು. ಅಮೋರೈಟರ ಸುಪ್ರಸಿದ್ಧ ದೊರೆ ಯಾರಪ್ಪ ಅಂದ್ರೆ ಹಮ್ಮೂರಾಬಿನ ಒಂದು ಕಾನೂನುಗಳನ್ನು ನೋಡ್ತಾ ಹೋಗ್ತೀವಿ. ಆ ಪ್ರಿನ್ಸಪ್ ಅಂದರೆ ಏನಪ್ಪ ಅಂದ್ರೆ ಆ ಒಂದು ಮೊದಲ ಪ್ರಜೆ, ಅಂದರೆ ಆ ದೇಶದ ಮೊದಲ ಪ್ರಜೆ ಅಂತ ಕರಿತಾ ಹೋಗ್ತೀವಿ. ಅಂದರೆ ಪ್ರಿನ್ಸಪ್ ಅಂದರೆ ಯಾರಪ್ಪ ಅಂದ್ರೆ ಮೊದಲ ಪ್ರಜೆ. ಈ ಪ್ರಿನ್ಸಪ್ ಅಂದ್ರೆ ಯಾರಂತ ಕರಿತಪ್ಪ ಅಂದ್ರೆ ಆಕ್ಟಿವಿಸ್ಟ್ ಅಂತಲೂ ತನ್ನನ್ನು ತಾನು ಕರ್ಕೊಳ್ತಾ ಹೋಗ್ತಾನೆ. ಮತ್ತು ರೋಮನ್ನರ ಭಾಷೆ ಯಾವುದಪ್ಪ ಅಂದ್ರೆ ಲ್ಯಾಟಿನನ್ನು ಕಾಣ್ತಾ ಹೋಗ್ತೀವಿ. ಆ ಟೆಕ್ಸಾಕೋಕೋ ಎಂಬುದು ಮೆಕ್ಸಿಕೋದಲ್ಲಿನ ಒಂದು ಏನಪ್ಪ ಅಂದ್ರೆ ಅದು ಒಂದು ಸರೋವರವನ್ನು ಕಾಣ್ತಾ ಹೋಗ್ತೀವಿ. ಇಂಕಾಗಳ ಆರಾಧ್ಯ ದೈವ ಯಾರಪ್ಪ ಅಂದ್ರೆ ಸೂರ್ಯ. ಇಂಕಾಗಳು ಆ ಪ್ರಕೃತಿಯ ಒಂದು ಆರಾಧಕರನ್ನು ಕಾಣ್ತಾ ಹೋಗ್ತೀವಿ. ಇಂಕಾಗಳ ಆರಾಧ್ಯ ದೈವ ಯಾರಪ್ಪ ಅಂದ್ರೆ ಸೂರ್ಯದೇವನನ್ನು ಕಾಣ್ತಾ ಹೋಗ್ತೀವಿ. ಜೊತೆಗೆ ಈ ಅವಾಂಗೋ ಅನ್ನೋದೇ ಎಲ್ಲಿ ಕಾಣ್ತಾ ಹೋಗ್ತದಪ್ಪ ಅಂದ್ರೆ ಚೀನಾದೊಳಗೆ ಕಾಣ್ತಾ ಹೋಗ್ತೈತಿ. ಆ ಕ್ಯೂನಿಪಾರಮ್ ಅಂದ್ರೆ ಏನಪ್ಪ ಅಂದ್ರೆ ಫಸ್ಟ್ ಉತ್ತರಗಳು. ಈ ಕ್ಲಿಯೋಪಾತ್ರ ಅಂದರೆ ಏನಪ್ಪ ಅಂದ್ರೆ ಈಜಿಪ್ಟಿನ ಕಡೆಯ ರಾಣಿ. ಹಮ್ಮುರಬಿ ಅಂದರೆ ಯಾರಪ್ಪ ಅಂದ್ರೆ ಅಮೋರೈಟರ ದೊರೆ. ಚೀನಾದ ಮನೆತನ ಯಾರಪ್ಪ ಅಂದ್ರೆ ಶಾಂಗ್. ಕ್ಯೂನಿಪಾರಮ್ ಅಂದರೆ ಮೆಸೊಪೊಟೇಮಿಯಾ. ಇದಿಷ್ಟು ನೋಡ್ತಾ ಹೋಗ್ತೀವಿ. ಇಲ್ಲಿಯವರೆಗೆ ನಮ್ಮ ಒಂದು ತರಗತಿ ಎಷ್ಟಾಗಿತ್ತಪ್ಪ ಅಂದ್ರೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಳ್ಳುತ್ತಾ, ಈ ಒಂದು ತರಗತಿ ಇಷ್ಟ ಆಗಿದ್ದರೆ ಖಂಡಿತವಾಗಿ ಲೈಕ್ ಮಾಡಿ, ಇಷ್ಟ ಆಗಿಲ್ಲದಿದ್ದರೆ ಡಿಸ್ಲೈಕ್ ಮಾಡಿ ಅಂತ ಕೇಳ್ಕೊಳ್ಳುತ್ತಾ, ಏನಾದರೂ ಉಪಯುಕ್ತ ಮಾಹಿತಿ ಆಗಿದ್ದರೆ ಶೇರ್ ಮಾಡಿ ಅಂತ ತಿಳಿಸುತ್ತಾ, ಏನಾದರೂ ದೋಷಗಳು ಮತ್ತು ನಿಮ್ಮ ಒಂದು ಪ್ರಶ್ನೆಗಳು ಇದ್ದರೆ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಅಂತ ಕೇಳ್ಕೊಳ್ತಾ ಇವತ್ತಿನ ತರಗತಿಯನ್ನು ಪೂರ್ಣಗೊಳಿಸುತ್ತೇನೆ. ಎಲ್ಲರಿಗೂ ಧನ್ಯವಾದಗಳು.